ಹಾಯ್ ಎಲ್ರಿಗೂ ನಮಸ್ಕಾರ. ಲಾಸ್ಟ್ ವೀಕ್ ವ್ಲಾಗ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಿಗ್ಗೆ ಬೇಗನೆ ಮನೆಯಲ್ಲಿ ಪೂಜೆ ಮಾಡಿಕೊಂಡು ಮಕ್ಕಳನ್ನ ಸ್ಕೂಲು ಕಾಲೇಜಿಗೆ ಕಳಿಸಿ ನಾನು ತಿಂಡಿ ಮಾಡ್ಕೊಂಡು ರೆಡಿ ಆಗ್ತಾ ಇದ್ದೀನಿ. ಹೊರಗಡೆ ಹೊರಟಿದ್ದೀನಿ. ಎಲ್ಲಿಗೆ ಅಂತ ಕೇಳ್ತಿದ್ದೀರಾ? ಇವತ್ತು ಶ್ವೇತಾ ಪ್ರಸಾದ್ ಮ್ಯಾಮ್ ನಡೆಸ್ಕೊಡ್ತಾರಂತ ಡಿಬೇಟ್ ಶೋಗೆ ಹೊರಟಿದ್ದೀನಿ. ಇದು ನನ್ನ ಫಸ್ಟ್ ಡಿಬೇಟ್ ಶೋ. ಸ್ವಲ್ಪ ನರ್ವಸ್ ಆಗ್ತಾ ಇದೆ. ಬನ್ನಿ, ಕ್ಯಾಬ್ ಬಂದಿದೆ, ನಿಮ್ಮನ್ನು ಕೂಡ ಜೊತೆಗೆ ಡಿಬೇಟ್ ಶೋ ಕರ್ಕೊಂಡು ಹೋಗ್ತೀನಿ. ನಾನು ಹೋಗೋದ್ರೊಳಗಡೆ ಸ್ವಲ್ಪ ಲೇಟ್ ಆಯಿತು. ನಮ್ಮನೆ ಹತ್ರ ತುಂಬಾ ಟ್ರಾಫಿಕ್ ಜಾಮ್ ಆಗಿತ್ತು. ಎಪಿಸೋಡ್ ಸ್ಟಾರ್ಟ್ ಆಗೋದ್ರೊಳಗಡೆ ಹೋದೆ. ಈ ಎಪಿಸೋಡು ಗುರು ಆ್ಯಪಲ್ಲಿ ಸಿಗುತ್ತೆ. ಇದರ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಹಾಗೆ ಡಿಬೇಟ್ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. 9 ಗಂಟೆ ಆಗುತ್ತೆ. ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡು ನಾವು ತಿಂಡಿ ತಿನ್ನೋ ಅಷ್ಟರಲ್ಲಿ 11 ಗಂಟೆ ಆಗುತ್ತೆ. ರಾತ್ರಿ ಊಟಕ್ಕೆ ಮತ್ತೆ ಒಬ್ಬೊಬ್ರು ಒಂದೊಂದು ಕೇಳ್ತಾರೆ. ಒಬ್ರು ಚಪಾತಿ ತಿಂದ್ರೆ ಇನ್ನೊಬ್ರು ರೈಸ್ ತಿಂತಾರೆ. ಸೊ ನಾವು ಒಂದೊಟ್ಟಿಗೆ ಎರಡೆರಡು ಅಡುಗೆಗಳನ್ನ ಮಾಡಬೇಕು. ನಮ್ಮನ್ನ ನಾವು ಯಾವಾಗ ನೋಡ್ಕೊಳ್ಳೋಣ? ಅಟ್ಲೀಸ್ಟ್ ನೀವಾದ್ರೂ ವರ್ಕ್ ಮಾಡ್ತಾ ಇರೋದ್ರಿಂದ ಫೈನಾನ್ಷಿಯಲಿ ನೀವು ಇಂಡಿಪೆಂಡೆಂಟ್ ಆಗಿರ್ತೀರಾ. ನಾವು ಪ್ರತಿ ಒಂದಕ್ಕೂ ಹಸ್ಬೆಂಡ್ ಮುಂದೆ ಕೈ ಚಾಚ್ಕೊಂಡು ನಿಂತ್ಕೋಬೇಕು. ಇದಕ್ಕೆ ದುಡ್ಡು ಕೊಡಿ, ಇದನ್ನ ತಗೋಬೇಕು. ನೀವು ಇವಾಗ ತಾನೇ ಹೇಳಿದ್ರಿ ಏನಾದ್ರೂ ತಗೋಬೇಕಂದಿದ ತಕ್ಷಣ ನಾವು ತಗೊಳ್ತೀವಿ ಅಂತ. ಬಟ್ ನಾವೇನಾದ್ರೂ ತಗೊಂಡ್ವಿ, ಏನಾದ್ರೂ ಒಂದು ನೋಡಿರ್ತೀವಿ ಅಂದ್ರೆ ಅದನ್ನ ತಗೊಳಕ್ಕೆ ತಿಂಗಳಾನ್ಗಟ್ಲೆ ವೇಟ್. ಐ ಹ್ಯಾವ್ ಅ ಕ್ವೆಶ್ಚನ್. ಈಗ ಇವ್ರು ಮಾಡ್ತಿರೋ ಎಲ್ಲಾ ಕೆಲಸನೂ ನೀವ್ ಮಾಡ್ತಿದ್ದೀರಾ? ಸಂಜೆವರೆಗೂ ಮನೇಲಿ ಇರ್ತೀಯಾ, ಮತ್ತಿನ್ನೇನ್ ಮಾಡ್ತೀಯಾ, ಇಷ್ಟು ಮಾಡ್ಕೊಳಕ್ ಆಗಲ್ವಾ ಅಂತ ಹೇಳ್ತಾರೆ. ಬಟ್ ಅವರು ಹೊರಗಡೆ ಹೋಗಿ ಕೆಲಸ ಮಾಡಿ ಏನ್ ಸಂಪಾದನೆ ಮಾಡ್ತಾರೆ ಅದಕ್ಕಿಂತ 2 ಪಟ್ಟು ಜಾಸ್ತಿ ನಾವು ಮನೆಯಲ್ಲಿ ಕೆಲಸ ಮಾಡಿರ್ತೀವಿ. ನಮಗೆ ಅದು ಸಂಬಳ ಕೊಡ್ಬೇಕು ಅಂತ ಹೋದ್ರೆ ನಾವು ಅವ್ರಿಗಿಂತ ಜಾಸ್ತಿ ಸಂಪಾದನೆ ಮಾಡ್ಬೋದು. ಅನ್ಸುತ್ತೆ ನಮ್ದೇ ಸ್ವಂತ ದುಡ್ಡಿತ್ತು ಅಂದ್ರೆ ಅವ್ರ ಹತ್ರನೇ ದುಡ್ಡು ತಗೊಂಡು ಅವ್ರಿಗೆ ಗಿಫ್ಟ್ ಕೊಟ್ರೆ ಅದ್ರಲ್ಲೇನು ವ್ಯಾಲ್ಯೂ ಇರಲ್ಲ. ನಮ್ದೇ ಸ್ವಂತ ದುಡ್ಡಲ್ಲಿ ಕೊಡಕ್ ನಮ್ ಕೈನಲ್ಲಿ ಇನ್ನೂವರೆಗೂ ಆಗ್ತಾ ಇಲ್ಲ. ಡಿಬೇಟ್ ತುಂಬಾ ಚೆನ್ನಾಗಾಯ್ತು. ಶ್ವೇತಾ ಪ್ರಸಾದ್ ಮ್ಯಾಮು, ಅನಿಲ್ ಸರ್, ಶಾಲಿನಿ ಮ್ಯಾಮ್ನೆಲ್ಲ ಮೀಟ್ ಮಾಡಿ ಖುಷಿ ಆಯ್ತು.